ಇನ್ನು 5 ನಿಮಿಷ ಲೇಟ್ ಆಗಿದ್ರು ಅವ್ರ ಜೀವಕ್ಕೆ ತುಂಬಾ ಅಪಾಯ ಇರ್ತಿತ್ತು. ಬಟ್ ನಿಮ್ ಸಮಯ ಪ್ರಜ್ಞೆ ಅವ್ರ ಜೀವ ಉಳಿಸಿದೆ. ಅವ್ರಿಗೇನಾಗಿತ್ತು ಡಾಕ್ಟರ್? ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಯ್ಯೋ, ಇವಾಗ ಏನು ಯೋಚನೆ ಮಾಡೋದು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ತಾರೆ. ಡಾಕ್ಟ್ರೇ, ಇವಳ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಯಾವ ತೊಂದರೆನೂ ಇಲ್ಲ. ಮತ್ತೆ ನನ್ನ ಇದ್ದಕ್ಕಿದ್ದಾಗೆ ತಲೆ ಸುಟ್ಟು ಬಿದ್ದಿದ್ದು. ತುಂಬಾ ಯೋಚನೆ ಮಾಡಿದಾಗ BP ಲೋ ಆಗಿ ಈ ತರ ಆಗತ್ತೆ. ಇವ್ರ ಮುಖ ನೋಡಿದ್ರೆ ಇವ್ರೇನೋ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದೇನು ಅಂತ ನೀವೇ ತಿಳ್ಕೋಬೇಕು. ನಾನು ಏನು ಕೇಳಿದ್ರು ಹೇಳಲ್ಲ ಡಾಕ್ಟ್ರೆ. ಹಾಗೆಲ್ಲ ಮಾಡಬೇಡಿ ಅಮ್ಮ. ಜೀವನ ಹಂಚ್ಕೊಳ್ಳೋರ್ ಜೊತೆ ಕಷ್ಟ ಸುಖ ಹೇಳ್ಕೋಬೇಕಲ್ವಾ? ನಿಮ್ಗೆ ಹಾಗೂ ಹೇಳೋಕ್ಕಾಗಲಿಲ್ಲ ಅಂದರೆ ಚಿಂತೆ ಮಾಡೋದನ್ನಾದರೂ ಕಮ್ಮಿ ಮಾಡ್ಕೊಳ್ಳಿ. ಆಯಿತು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟ್ರೆ, ನಾವು ನಮ್ಮ ಫ್ರೆಂಡ್ ನೋಡ್ಬೋದಾ? ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೋದು. ಸರಿ ಡಾಕ್ಟ್ರೆ. ಸಿದ್ದು, ಎಲ್ಲಿದ್ಯಪ್ಪ? ಇಲ್ಲೇ ಮನೆ ತವಿದ್ದೈತೆ. ಸಿದ್ದು, ನಾನು ಹೇಳಿದ ವಿಷಯ ಏನ್ ಮಾಡ್ದೆ? ಭಾವನಾ ಹತ್ರ ಮಾತಾಡ್ದ್ಯಾ? ಮಾತಾಡ್ದೆ ಲಕ್ಷ್ಮತೆ, ಆದ್ರೆ ಅವ್ರೇನು ಹೇಳ್ತಾ ಇಲ್ಲ. ನಾನು ಏನೇನೋ ಪ್ರಶ್ನೆಗಳು ಕೇಳಿ ಬಾಯ್ ಬಿಡಿಸಮ್ಮ ಅಂತ ನೋಡಿದೆ, ಆದ್ರೆ ಅವ್ರೇನು ಹೇಳಲಿಲ್ಲ. ಅವಳು ನನ್ನ ಹತ್ರನೂ ಏನು ಹೇಳ್ತಿಲ್ಲಪ್ಪ. ಏನಾದ್ರೂ ಕೇಳಿದ್ರೆ ಹತ್ಕೊಂಡು ಕೂತ್ಬಿಡ್ತಾಳೆ. ಅವಳು ಒಳಗೊಳಗೆ ದುಃಖ ಪಡೋದನ್ನ ನೋಡೋದಕ್ಕಾಗ್ತಾ ಇಲ್ಲಪ್ಪ. ನನ್ಗೆ ಅವಳ ಬಗ್ಗೆನೇ ಯೋಚನೆ ಆಗೋಗಿದೆ. ಅಯ್ಯೋ, ನಾನಿರುವಾಗ ಯಾಕೆ ಟೆನ್ಷನ್ ಮಾಡ್ಕೋತೀರ ಲಕ್ಷ್ಮತೆ? ನೋಡಿ, ನೀವು ಆರಾಮಾಗಿರಿ. ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ವಿಷಯ ತಿಳ್ಕೊತೀನಿ. ನೀವೇನೇನೋ ಯೋಚನೆ ಮಾಡಿ ಕಾಲೇ ತಂದ್ಕೊಬಿಡಿ. ನೀವು ಚೆನ್ನಾಗಿರ್ಬೇಕು. ಮಗಳು ಬಾಳಿ ಹೀಗಾಗಿರುವಾಗ ಹೇಗಪ್ಪ ಚೆನ್ನಾಗಿರೋದು? ನೋಡಪ್ಪ, ನಾನು ನಿನ್ನನ್ನೇ ನಂಬಿದ್ದೀನಿ. ಇದಕ್ಕೆ ನೀನ್ ಮಾತ್ರ ಪರಿಹಾರ ಕೊಡಕ್ಕಾಗೋದು. ಆದಷ್ಟು ಬೇಗ ಅದೇನಾಗಿದೆ ಅಂತ ತಿಳ್ಕೊಂಡು ಹೇಳಪ್ಪ. ಸರಿ ಲಕ್ಷ್ಮತೆ, ಹೇಳ್ತೀನಿ. ಸರಿಪ್ಪ. ನಾನು ಮಾಡಿರೋ ತಪ್ಪಿಂದ ನೀವೆಲ್ಲ ನಂಬ್ಕೊಂಡಾಗೋಯ್ತು. ಎಂತ ಕೆಲಸ ಮಾಡ್ಬಿಟ್ಟೆ. ಜಯಂತ್ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ತಗೊಳ್ರಿ, ಅವ್ರೇನಂತ ಅನ್ಕೊಳ್ಳಲ್ಲ. ಹೇಳಿ ಜಯಂತ್ ಅವರೇ. ನಮಸ್ತೆ ಸರ್. ಸರ್, ಆ ಫ್ಯಾಮಿಲಿ ಟ್ರೀ ವಿಷಯ ನೀವು ಅದನ್ನೇ ತೆಗ್ಸೋಕೆ ಹೋಗಬೇಡಿ ಸರ್. ಯಾಕೆ? ವಂಶವೃಕ್ಷ ನಮಗೆ ಬೇಕಾಗಿಲ್ವಾ? ಇಲ್ಲ, ಆ್ಯಕ್ಚುಲಿ ನಾನೇ ಕಾಪಿ ತೆಗೆಸ್ದೆ. ನಿಮ್ಗೆ ಯಾಕೆ ಪದೇ ಪದೇ ತೊಂದರೆ ಕೊಡೋದು ಅಂತ ನಾನೇ ಈ ಕೆಲಸ ಮಾಡಿಬಿಟ್ಟೆ ಸರ್. ನಿಮಗೆ ಬೇಜಾರಿಲ್ಲ ತಾನೆ?
ಇಲ್ಲ ಹಾಗೇನಿಲ್ಲ. ಸರ್ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಫ್ಯಾಮಿಲಿ ಟ್ರೀ ಪ್ರಕಾರ ನಿಮಗೊಬ್ರು ತಂಗಿ ಇದ್ದಾರೆ ಅಂತ ಹೇಳ್ತಾ ಇದೆ. ನಿಮಗೆ ನಿಜವಾಗ್ಲೂ ಒಬ್ರು ತಂಗಿ ಇದ್ದಾರೆ ಅಲ್ವಾ ಸರ್? ಇವ್ರಿಗಿವತ್ತು ಸ್ವಂತ ಸೂರು ನೆಲೆ ಮನೆ ಇಲ್ದೇ ಇರಬಹುದು, ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರಿತೀವಿ. ಅದು ಯಾಕೆ ಕೇಳ್ತಿದ್ದೀನಿ ಅಂದರೆ ಅವ್ರು ಬಂದು ರಿಜಿಸ್ಟ್ರೇಷನ್ ಪೇಪರ್ಸ್ಗೆ ಒಂದು ಸೈನ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನೋಡಿ ಜಯಂತ್ ಅವರೇ, ನಮಗೂ ಅವಳಿಗೂ ಸಂಬಂಧ ಇಲ್ಲ. ಅವಳು ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅವಳ ನಮ್ಮ ಸಂಬಂಧ ಕಡ್ದೋಗಿ ಎಷ್ಟೋ ವರ್ಷಗಳಾಗೋಯ್ತು. ಯಾಕೆ ಸರ್, ಅಣ್ಣ ತಂಗಿ ಮಧ್ಯೆ ಏನಾದರೂ ಜಗಳ ಆಯ್ತಾ? ನಿಮಗೆ ಆ ವಿಷಯ ಬೇಡ ಜಯಂತ್ ಅವರೇ. ಐ ಆಮ್ ಸಾರಿ ಸರ್. ನೀವು ಮೊದಲೇ GPR ಮಾಡಿಸ್ಕೊಂಡಿದ್ದಿದ್ರೆ ಈ ತೊಂದರೆನೇ ಇರ್ತಿರ್ಲಿಲ್ಲ. ಬಟ್ ಈಗ ಅವ್ರು ಬಂದು ರಿಜಿಸ್ಟ್ರೇಷನ್ ಪೇಪರ್ಸ್ ಮೇಲೆ ಸೈನ್ ಮಾಡಲೇಬೇಕಾಗತ್ತೆ. ಅದರ್ವೈಸ್ ಲೀಗಲಿ ಮೂವ್ ಮಾಡೋದು ಇಟ್ಸ್ ಇಂಪಾಸಿಬಲ್. ಒನ್ ಸಿಗ್ನೇಚರ್ ಸರ್, ಪ್ಲೀಸ್ ಒಂದ್ಸಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರೆಸ್ತೀರಾ? ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್.